ಅವರು ಬಂದು ಆ ಪೂಜ್ಯರಿಗೆ ಸನ್ಮಾನಿಸಿ ಅವರಿಂದ ಆಶೀರ್ವಾದ ಪಡೆದು ಪುನೀತರಾಗಬೇಕಂತ ತಿಳ್ಕೊಂಡು ಕೇಳ್ಕೊತಾ ಇದ್ದೇನೆ. ಅವರು ಲಭ್ಯ ತಕ್ಷಣ ಸಿಗು ನಂತರ ಈ ಶುಭ ಸಮಾರಂಭದ ಸಮ್ಮುಖ ಸ್ಥಾನವನ್ನು ವಹಿಸಿದ ಪೂಜ್ಯ ಶ್ರೀ ಪರಮಾನಂದ ರವಿನ ಇವರು ವಿಶೇಷವಾಗಿ ಹೇಳ್ಬೇಕಂದ್ರೆ ಯಾವತ್ತು ನಮ್ಮ ನೆರವೇರಿಸಿ ಅನ್ಯ ಕಾರ್ಯ ನಿಮಿತ್ತ ಊರಿಗೆ ತೆರಳಿರ್ತಕ್ಕಂತಹ ಷಡಸ್ಥಲ ಬ್ರಹ್ಮ ಪೂಜ್ಯ ಶ್ರೀ ಶಿವಪ್ರಕಾಶ ಶಿವಾಚಾರ್ಯರು ಇಲ್ಲಿ ಇಲ್ಲ, ಅವರನ್ನು ಕೂಡ ಸ್ಮರಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಮ್ಮ ಸಮ್ಮುಖವನ್ನು ನೀಡಿರ್ತಕ್ಕಂತಹ ಪೂಜ್ಯ ಶ್ರೀ ಪರಮಾನಂದ ಮುತ್ತ ರವಿನ ಇವರಿಗೂ ಕೂಡ ಹೂಗುಚ್ಛವನ್ನು ನೀಡಿ ಸ್ವಾಗತ ಮಾಡಿಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಜೊತೆಗೆ ಸಮ್ಮುಖವನ್ನು ನೀಡಿರ್ತಕ್ಕಂಥ ಇನ್ನೋರ್ವ ಪೂಜ್ಯರಾಗಿರ್ತಕ್ಕಂತಹ ಶ್ರೀ ಹನುಮಂತ ಮುದ್ದೆ ಕೋರಿಮಠ ಇವರಿಗೂ ಕೂಡ ಚಪ್ಪಾಳೆ ಜೋರಾಗಿ ಇರಲಿ, ಜೋರಾಗಿ. ಸಾವಿರ ಸಾವಿರ ಚಪ್ಪಾಳೆ ಗಾಳಿನ ಪ್ರೀತಿಯ ಬೆಳಗಿಸಿದ ಮನಿದು ಹೆಮ್ಮೆಯ ಪಾಳೆ ಆಳೆ ಕತ್ತಾಳೆ बाजू कई बराबर ಹಳ್ಳಾಗ ಇಂತಲ್ಲ ಪಾಪ ಅನುಭವ ಬರಂಗಿಲ್ಲ. ಬರಾಬರಿ ನಿಮ್ಗೆ ಕೈ ಬರಾಕತ್ತೈತಿ ಆಟ ಎಲ್ಲಿ ಹೋಗಿದ್ ಮಾಲಕ ಸಾಕಲ್ಲ ಸರ್. ಅಂತ ಒಬ್ಬ ಮಹಾನ್ ವ್ಯಕ್ತಿಗಳು ಇವತ್ತು ಈ ನಮ್ಮ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡ್ಯಾರ ಅಂದ್ರೆ ನಮ್ಮ ನಿಜಕ್ಕೂ ಹೆಮ್ಮೆ ಅನಿಸ್ತದೆ. ನಾವು ಹೋದಾಗ ಹೀಗೆ ನಮ್ಮ ಕಾರ್ಯಕ್ರಮಕ್ಕೆ ನಾವು ಬರಬೇಕು, ತಮ್ಮನ್ನ ಆಹ್ವಾನಿಸಿ ಬಂದೇ ಅಂತ ತಿಳ್ಕೊಂಡು ನಮ್ದಾಗ ಎಷ್ಟು ವ್ಯವಸ್ಥೆ ಇದೆ ಅಲ್ಲಿ. ಎಲ್ಲಾ ನಮ್ಮೆಲ್ಲರಿಗೂ ಇಲ್ಲ, ನೀವು ಪ್ರಸಾದ ನಾಷ್ಟ ಮಾಡ್ರಿ, ಚಹಾ ಕುಡೀರಿ, ಅವ್ರು ಅಲ್ಲಿರುವಂತಹ ದಿನ ನಮ್ಮನ್ನ ಎಷ್ಟು ಪ್ರೀತಿಯಿಂದ ಕಂಡ್ರಂದ್ರ ಬೇಡ, ನಮಗ್ ಬಹಳ ಹೆಮ್ಮೆ ಅನಿಸ್ತು. ನಮ್ಮ ಒಂದು ಗ್ರಾಮ, ನಮ್ಮ ಒಂದು ಮತಕ್ಷೇತ್ರದ ಒಬ್ಬ ಜನಪ್ರಿಯ ಶಾಸಕರು ಇಷ್ಟೊಂದು ಒಳ್ಳೆಯವರಿದ್ದಾರೆ ಅಂತ ತಿಳ್ಕೊಂಡು ನಮಗ್ ಬಹಳ ಅಂದ್ರೆ ಬಹಳ ಸಂತೋಷವಾಯಿತು. ಆ ಮಹನೀಯರಿಗೆ ನಮ್ಮ ಊರಿನ ಹಿರಿಯರಾದ ರವೀಂದ್ರ ಹತ್ರಿಕೆಯವರು ಬಂದು ಅವರನ್ನ ಬರ್ಬೇಕ್ರಿ. ಡಾಕ್ಟರ್ ತಾವು ನಮ್ಮ ಕಾರ್ಯಕ್ರಮ ಬರ್ಬೇಕಂದಾಗ ಮತ್ತೇನು ವಿಚಾರ ಮಾಡ್ಲಿಲ್ಲ. ಅವರು ಎಂತ ನಗನಗತ ನಮ್ಮನ್ನ ಸ್ವಾಗತಿಸಿ ಅಲ್ಲಿ ಒಬ್ಬರಿದ್ರು ತಮ್ಮ ಕಾರ್ಯಕರ್ತರು ಯಾರೋ ಹೊಸಮಠ ಅಂತ ತಿಳ್ಕೊಂಡ್ರಿ.
ಅವರು ಬಾಲ ವಿಕಾಸ ಅಕಾಡೆಮಿಯ ಅಧ್ಯಕ್ಷರಿದ್ದಾರೆ. ಕರ್ನಾಟಕ ಸರ್ಕಾರದ ಒಂದು ಮುಖ್ಯ ವ್ಯಕ್ತಿಗಳಾಗಿ ಇಲ್ಲಿ ದಯಮಾಡಿಸ್ಯಾರ. ಆ ಮಹಾನುಭಾವರಿಗೆ ನಮ್ಮೂರಿನ ಹಿರಿಯರಾದ ಶಿಖರಗೌಡ ಪಾಟೀಲ್ ಅವರು ಆ ಸಂಗಮೇಶನ್ನ ಬಬಲೇಶ್ವರ ಅವರಿಗೆ ಸನ್ಮಾನಿಸಿ ಅವರನ್ನ ಅವರಿಂದ ಆಶೀರ್ವಾದ ಪಡ್ಕೋಬೇಕಂತ ತಿಳ್ಕೊಂಡು ನಾನು ಸೋಮವಾರ ದಿವಸ ತಾಯಿ ಮಹಿಮೆ ಹೇಳ್ತೀನಿ ಕೇಳ್ರಿ. ಸೋಮವಾರ ದಿವಸ ನಮ್ಮದು ಕುಂಭದೊಂದಿಗೆ ತಾಯಿಯ ಪುರಪ್ರವೇಶ ಮಹಾನ್ ದಾನಿಗಳು. ಅವರಿಗೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ನಮ್ಗೆ ಎಷ್ಟು ಹೇಳಿ ನಮ್ಮೂರಿನ ಕಣ್ಮಗಳಿಗಳು ನಾವ್ ಈ ಕಾರ್ಯಕ್ರಮ ಹಮ್ಮಿಕೊಂಡದ್ದು ನಾವು ಊರಾಗ ಯಾರಿಗೆ ಪಟ್ಟಿ ಕೇಳಿಲ್ರಿ. ನಮ್ಮ ಊರಿಂದ ಬೇರೆ ಕಡೆ ನೌಕರಿ ಮಾಡಿ ಬೇರೆ ಒಂದು ಯಾವುದೇ ಒಂದು ಉದ್ಯೋಗದಲ್ಲಿ ಇರ್ಲಿ ಅವ್ರ ಕಡೆ ಕೇಳೇವ್ ನಾವು. ಅವರೆಲ್ಲ ಏನೂ ಎರಡು ಮಾತಿಲ್ಲದೆ ಒಂದು ಕಾಣಿಕೆಯನ್ನು ಕೊಟ್ಟಾರ. ಅವ್ರನ್ನೆಲ್ಲ ಒಂದೇ ವೇದಿಕೆಯ ಮೇಲೆ ತರಬೇಕನ್ನುವಂತ ಉದ್ದೇಶದಿಂದ ಈ ಸನ್ಮಾನ ಇಟ್ಕೊಂಡು ಇನ್ನೊಂದು ಸನ್ಮಾನದಲ್ಲಿ ತೊಂದರೆ ಆಗ್ತದ. ಮಲ್ಲನಗೌಡ ದಂಡನಗೌಡ ಪಾಟೀಲ್ ಯಾಕೆ ಸಲ ಹೇಳ್ಬೇಕು. ರಮೇಶ್ ಮನಗೋಳಿ ಪೊಲೀಸ್ ಇಲಾಖೆ ರಮೇಶ್ ಮನಗೋಳಿ ಸೋಮಪ್ಪ ಮನಗೋಳಿ ಅವ್ರನ್ನ ಕೇಳ್ಕೊಂಡಾಗ ಆತ್ರಿ ಜೊತೆಲ್ಲ ಎಷ್ಟ್ ಕೊಡ್ಬೇಕು ಅಂದ್ರ 11,000 ಕೊಡಪ್ಪ ಅಂದ್ರ ತಕ್ಷಣ ನನಗೆ ನಮಸ್ಕಾರ ಮಾಡಿ 11,000 ಕಾಣಿಕೆಯನ್ನ ತಾಯಿಗೆ ಸಮರ್ಪಣೆ ಮಾಡಿದಂತ ಒಬ್ಬ ಪುಣ್ಯಾತ್ಮ. ಬರ್ರಿ ರಮೇಶರ ಬರ್ರಿ, ಹಿಂದಾಗಡೆ ನಾನು ಕೂಡ ಮಾತಾಡಕತ್ತೆ. ಹಾಗೇನೆ ಮಹಾದೇವ್ ಕುಟಾಣಿ ಪಾಪ ಬಡವ. ನಾನು ಕೂಡ 11,000 ಕೊಡ್ತೀನಿ ಅಂತ ತಾನೇ ಒಂದು ಬಂದು ನಾವು ಕೇಳಿದ್ರಿ. ತಾನೇ ಒಂದು ಬಂದು ಕಾಣಿಕೆಯನ್ನ ಸಮರ್ಪಣೆ ಮಾಡ ತಂದು ತಳೆವಾಡಿವರು ಅವರನ್ನ ಸನ್ಮಾನಿಸಿ ಅವರಿಂದ ಆಶೀರ್ವಾದ ಪಡೆದು ಪುನೀತರಾಗಬೇಕಂತ ಕೇಳ್ಕೊತಾರೆ. ಪ್ರಮುಖ ಸ್ಥಾನವನ್ನು ವಹಿಸಿರುವ ನೀವು ಯಾವ ಕಡೆ ಹೋಗೋರು? ಈ ಶುಭ ಸಮಾರಂಭ ನನ್ನೂರು ಉತ್ನಾಳ ಗ್ರಾಮ ದೇವತೆಯ ಆಗಿರ್ತಕ್ಕಂಥ ತಾಯಿ ಕರಿಯಮ್ಮ ದೇವಿಯನ್ನ ಮಂದಿರದಲ್ಲಿ ಪೂಜಿಸಿ ದೇವಿಯ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಕಳೆದ ಸೋಮವಾರದಿಂದ ನಡೆದುಕೊಂಡು ಬರುತ್ತಿರುವ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಅಂಗವಾಗಿ ಇಂದು ತಾಯಿ ಕರಿಯಮ್ಮ ದೇವಿಯ ನೂತನ ಮೂರ್ತಿಗಳ ಪ್ರತಿಷ್ಠಾಪನೆ, ಭವ್ಯ ಮೂರ್ತಿಗಳ ನಿರ್ಮಾಣಕ್ಕೆ ಧರ್ಮ ಕಾಣಿಕೆಯನ್ನು ನೀಡಿರತಕ್ಕಂತಹ ಮಹಾದಾನಿಗಳಿಗೆ ಗೌರವ ಸನ್ಮಾನ, ನಿಮಿತ್ತ ಸಕಲ ಸದ್ಭಕ್ತರನ್ನ ನನ್ನೂರಿನ ಪರವಾಗಿ ಜಾತ್ರಾ ಮಹೋತ್ಸವ ಕಮಿಟಿಯ ಪರವಾಗಿ ಅವರನ್ನೆಲ್ಲ ಭಕ್ತಿಪೂರ್ವಕವಾಗಿ ಬರಮಾಡಿಕೊಳ್ಳುವ ಸೌಭಾಗ್ಯ ನನ್ನದು ಎಂದು ಭಾವಿಸುತ್ತಾ ಈಗ ವೇದಿಕೆಯ ಮೇಲೆ ಇರತಕ್ಕಂತ ಎಲ್ಲ ಪೂಜ್ಯರನ್ನ ಹಿರಿಯರನ್ನ ನಾನು ಸ್ವಾಗತ ಮಾಡಲು ಅಣಿಯಾಗುತ್ತಿದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಇರತಕ್ಕಂತಹ ಎಲ್ಲ ಪರಮ ಪೂಜ್ಯರನ್ನ ಹಿರಿಯರ 2 ಲಕ್ಷ ರೂಪಾಯಿ ಸೇರಿ ಒಂದು ದೇವಿಗಿಂತ ಒಂದು ಕಾರ್ಯಕ್ರಮವನ್ನು ಮಾಡುವಳಿಕ ಮತ್ತೊಮ್ಮೆ ನಾವು ಬಹುಶಃ ಮೌಲ್ಯಗಳನ್ನ ಬಿಡ್ತಾ ಇದ್ದೇವೆ. ಮುಂದಿನ ಪೀಳಿಗೆಗಳಿಗೆ ಶಿಕ್ಷಣವನ್ನ ಮತ್ತು ಸಂಸ್ಕೃತಿಗಳನ್ನ, ಯಾಕಂದ್ರೆ ನಮ್ಮ ಭಾರತ ವಿವಿಧತೆಯ ನಾಡು. ಸೊ ಅದನ್ನ ನಾವು ಮತ್ತೊಮ್ಮೆ ಸಾಬೀತುಪಡಿಸ್ತಾ ಇದ್ದೇವೆ ಅನ್ನೋದನ್ನ ಬಹುಶಃ ಈ ಊರಿನ ಗ್ರಾಮಸ್ಥರು ಮತ್ತು ಮಹಾಲಕ್ಷ್ಮೀ ದೇವಿ, ಕರಿಯಮ್ಮ ದೇವಿ ಕೂಡ ವಿಶೇಷವಾಗಿ ನಮಗೆ ಒಂದು ಆಶೀರ್ವಾದ ನೀಡಲಿದ್ದಾಳೆ ಅನ್ನೋದು